ಹಲೋ, ಗುಡ್ ಮಾರ್ನಿಂಗ್. ಇವತ್ತು ನಾನು ಹಸಿರು ಚಿತ್ರಾನ್ನ ಮಾಡೋದು ನೋಡಿ ನಾನೇನೋ ಕಲರ್ ಮಿಕ್ಸ್ ಮಾಡಿದ್ದೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ನಾನು ಇದನ್ನು ಚಕ್ರಮುನಿ ಸೊಪ್ಪು, ವಿಟಮಿನ್ ಸೊಪ್ಪು, ಬಿ ಪಿ ಸೊಪ್ಪುಗಳು ಹೇಳ್ತೀವಲ್ಲಿ ಆ ಎಲೆಯಿಂದ ಮಾಡೋದು. ಹಾಗಾದರೆ ಬನ್ನಿ ಮಾಡೋದು ಹೆಂಗೆ ಹೇಳಿ ನೋಡ್ವನ. ಮೊದಲಿಗೆ 2 ಲೋಟ ಸೋನಾ ಮಸೂರಿ ಅಕ್ಕಿಯನ್ನು 2 ಸರಿ ತೊಳ್ಕೊಂಡು ಅದಕ್ಕೆ 4 ಲೋಟ ನೀರು ಹಾಕಿ 2 ವಿಸಲ್ ಕೂಗಿಸ್ಕೊಳ್ಳೋ. ನಾನು ಈಗಾಗಲೇ ಬಿ ಪಿ ಸೊಪ್ಪು ಅಥವಾ ವಿಟಮಿನ್ ಸೊಪ್ಪಿನ ಉಪಯೋಗದ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಅದಲ್ಲದೆ ತಂಬುಳಿ ವಿಡಿಯೋ ಕೂಡ ಹಾಕಿದ್ದೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇದು ನೋಡಲಕ್ಕೂ ಚೆಂದ ಕಾಣ್ತು, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಕೆಲವೊಂದು ಅಕ್ಕಿ ಒಂದೊಂದು ಥರ ಇರ್ತು. ಕೆಲವೊಂದು ಅಕ್ಕಿಗೆ 1 ಲೋಟಕ್ಕೆ 2.5 ಲೋಟ ನೀರು ಹಿಡಿಸ್ತು. ನೋಡ್ಕೊಂಡು ನೀವು ಹಾಯ್ಕೊಳ್ಳಿ, ಓಕೆನಾ. ಇವಾಗ ವಿಟಮಿನ್ ಸೊಪ್ಪಿನ ಗಿಡ ನೋಡ್ಕೊಬಪ್ಪ ನಡೀರಿ. ವಿಟಮಿನ್ ಸೊಪ್ಪಿನ ಗಿಡ ಈ ರೀತಿ ಕರಿಬೇವಿನ ಸೊಪ್ಪಿನ ಗಿಡದ ಥರನೇ ಇರ್ತು. ಇದು ಮತ್ತು ವಿಟಮಿನ್ ತುಂಬ ಇರ್ತು ಇದರಲ್ಲಿ. ಹಾಗಾಗಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದನ್ನು ಹೆಚ್ಚೆಚ್ಚು ಆರೋಗ್ಯದಲ್ಲಿ ಬಳಸಳಿ. ಈಗಾಗಲೇ ನಾನು ಹೇಳಿದ್ದೆ, 1 ಮುಷ್ಟಿಯಪ್ಪಷ್ಟು ಹಾಕಿದ್ರೆ ಸಾಕು, ಜಾಸ್ತಿನೂ ಹಾಕೋಲಕ್ಕಾಗ. ಇದನ್ನು ಕ್ಲೀನಾಗಿ ತೊಳ್ಕೊಬರ್ರಿ. ಇದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರ್ತು, ಸೊ ನೋಡ್ಕೊಂಡು ಯೂಸ್ ಮಾಡಿ. ಒಂದು ಬಂಡೀಲಿ ಸ್ವಲ್ಪ ತುಪ್ಪ ಹಾಕಿ ಅದ್ರ ಜೊತೆಗೆ 1.5 ಸ್ಪೂನಪ್ಪಷ್ಟು ಜೀರಿಗೆನ ಹಾಕಿ. ತುಂಬ ಜೀರಿಗೆ ಹಾಕಿದ್ರೂ ಅದರದ್ದೇ ಕಂಪಾಗೋಗ್ತು. ಹಾಗಾಗಿ ನೋಡ್ಕೊಂಡು ಹಾಕಿ. ಆಮೇಲೆ 1.5 ಸ್ಪೂನಷ್ಟು ಕಾಳುಮೆಣಸು. ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತೆ. ಹಸಿಮೆಣಸಿನಕಾಯಿ ಹೀಗೆ ಹೊರಲು ಹಾಯ್ಕೊಂಬ್ಲು ಅಡ್ಡಿಲೆ, ಆದರೆ ನಾನು ಹಸಿದನ್ನೇ ಆಮೇಲೆ ಬೀಸುಲಕ್ಕೆ ಹಾಕ್ತೆ ನೋಡಿ. ಈಗ ಒಂದು ಚೂರು ಇಂಗು, ಇದ್ರ ಜೊತೆಗೆ ಸೊಪ್ಪನ್ನು ಹಾಕಿ ಹುರ್ಕೊಂಬಿಡ ನೋಡಿ. ಈ ಸೊಪ್ಪನ್ನು ಹಾಕಿ ಹಿಂಗೆ ಹುರ್ಕೊಂಬಿಡ. ಇದ್ರ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಕ್ರಿಸ್ಪ್ ಆಗ್ತು. ಆವಾಗ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಬೀಸ್ಕೊಳ್ಳೋ. ಜಾಸ್ತಿನೂ ಹೊರ್ಕೊಳ್ಳಿ, ಕತ್ತೋಗ್ತು. ಇಷ್ಟು ಹೊರ್ಕೊಂಡ್ರೆ ಸಾಕು. ಒಂದು ಮುಷ್ಟಿಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿ ತುರಿ. ಒಂದು 3 ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಯಾಕೆಂದರೆ ಕಾಳುಮೆಣಸು ಹಾಕಿರೋದ್ರಿಂದ ಅದು ಖಾರ ಆಗೋಗ್ತು ಜಾಸ್ತಿ. ಇಷ್ಟು ಹಾಕಿದ್ರೆ ಸಾಕಾಗ್ತು. ಹುರಿದ ಈ ಚಕ್ರಮುನಿ ಸೊಪ್ಪು ಒಂದು ಚೂರು ಹುಣಸೆಹಣ್ಣು ಹಾಕಿ, ನೀರು ಜಾಸ್ತಿ ಹಾಕೊಳ್ಳಿ ಹೋಗಡಿ, ಸ್ವಲ್ಪನೇ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಬಂಡೀಲಿ ಎಣ್ಣೆ ಹಾಕಿ, ನಾನಿಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡಿದ್ದೆ. ಅದ್ರ ಜೊತೆಗೆ ಒಂಚೂರು ತುಪ್ಪನೂ ಹಾಕ್ತಾಯಿದ್ದೆ. ತುಪ್ಪ ಹಾಕೋದ್ರಿಂದ ರುಚಿ ಆಗ್ತು. ತುಪ್ಪ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಅದಕ್ಕಾದ ನಂತರ ಒಂದು 2 ಚಮಚದಷ್ಟು ಸಾಸಿವೆ, 2 ಚಮಚ ಅಂದರೆ ಚಿಕ್ಕ ಚಮಚ ಇದು. ಒಂದು 2 ಚಮಚ ಉದ್ದಿನಬೇಳೆ. ಅದ್ರ ಜೊತೆಗೆ ಶೇಂಗಾನು ಹಾಕೊಳ್ಳೋ. ಚಿತ್ರಾನ್ನ ಅಂದಮೇಲೆ ಶೇಂಗಾ ಬೇಕೇ ಬೇಕು. ಇದನ್ನು ಈ ಕ್ರಿಸ್ಪ್ ಆಗಲಿ, ಶೇಂಗಾ ಲವ ಪಟ ಅಂದ ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿದ್ರೆ ಸಾಕು. ಹಿಂಗೇನು ಹಾಕಿದ್ನಿಲ್ಲ, ಹುರಿಯೋಕ್ಕಾರೆ ಹಾಕಿದ್ದೆ. ಈಗ ಬೀಸದ್ದನ್ನು ಹಿಂಗೆ ಹಾಕಿ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋ. ಇದರಲ್ಲಿ ನೀರಿನ ಅಂಶ ಇದ್ದರೆ ಹೋಗಲಿ ಹೇಳಿ. ಸ್ವಲ್ಪ ಅರಿಶಿನ ಇಷ್ಟು ಹಾಕಿದ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ಭಾಳ ರುಚಿ ಆಗ್ತು. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಡ್ತಾ ಇದನ್ನು ನೋಡಿ. ನಾನಿಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡಿದ್ದೆ, ಜೋನಿ ಬೆಲ್ಲನೂ ಹಾಕೊಳ್ಳಡಿಲೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉದುರಾಗ ಅನ್ನ ಆಯ್ದು. ಈಗ ಈ ಅನ್ನನ ಮಿಕ್ಸ್ ಮಾಡಿದ್ರಾತು. ಅರ್ಧ ಕಡಿಯಷ್ಟು ನಿಂಬೆ ರಸನ ಹಿಂಡಿ ಮಿಕ್ಸ್ ಮಾಡಿದ್ರಾತು. ಈಗ ನೋಡಿ, ನೋಡಲಕ್ಕೆ ಹಸಿರಾಗಿ ನೋಡು ಎಷ್ಟು ಚೆಂದ ಕಾಣ್ತಿದ್ದು. ನೋಡಿದ್ರೇ ತಿನ್ನ ಕಾಣ್ತು. ಬಿಸಿ ಬಿಸಿ ಇದ್ದಾಗೆ ನಾನು ತಿಂತೆ, ಕಂಟ್ರೋಲ್ ಆಗ್ತಾ ಇಲ್ಲ ನನಗೆ. ನಿಮಗೂ ಸಹ ಮನೇಲಿ ಮಾಡಿ. ಯಾಕೆಂದರೆ ಎಲ್ಲರ ಮನೇಲೂ ಸುಮಾರು ಈ ಗಿಡ ಇದ್ದೇ ಇರ್ತು. ಪಾಟ್ನಲ್ಲಿ ಸಹ ಬೆಳ್ಕೊಳ್ಳೋಕ್ಕೂ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಹೆಲ್ದಿ ರೆಸಿಪಿನೇ ಮಾಡೋ. ಯಾಕೆಂದರೆ ಈಗ ಎಲ್ಲಿ ನೋಡಿದ್ರೂ ನಿಗೋನೇ ನೋಡ್ತಾ ಇದ್ರಿ, ಯಾರಿಗೂ ಹುಷಾರಿರ್ತಿಲ್ಲ, ಹೆಲ್ತ್ ಅಪ್ಸೆಟ್ಟು. ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್.